ಐಷಾರಾಮಿ ಜೀವನವನ್ನು ಆನಂದಿಸುತ್ತಿದ್ದಾರೆ. ಆದರೆ ಇಂದ್ರದೇವನ ದುರಹಂಕಾರ ಮಾತ್ರ ಮಿತಿ ಮೀರುತ್ತಿದೆ. ಅದು ಯಾವ ಕ್ಷಣದಲ್ಲಾದರೂ ಹಾನಿಯುಂಟು ಮಾಡಬಹುದು. ಮುನಿವರ್ಯರೇ, ದೇವಲೋಕಕ್ಕೆ ಏನಾಯಿತು? ನಿನ್ನೆಯವರೆಗೂ ಸ್ವರ್ಗಲೋಕದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತಲ್ಲ. ಯಾರೋ ನಮ್ಮ ಮೇಲೆ ದುಷ್ಟ ಮಂತ್ರ ಎಸಗಿದಂತೆ ಕಾಣುತ್ತಿದೆ. ದೇವಿ, ಇದು ಸಾಮಾನ್ಯ ವ್ಯಕ್ತಿಯ ದೃಷ್ಟಕಣ್ಣಲ್ಲ, ಬದಲಾಗಿ ಇದು ದುರ್ವಾಸ ಮುನಿಗಳ ಶಾಪದ ಪ್ರಭಾವವೇ ಆಗಿದೆ. ಆದರೆ ದುರ್ವಾಸ ಮುನಿಗಳು ನಮ್ಮನ್ನು ಏಕೆ ಶಪಿಸಿದರು? ನಮ್ಮಿಂದಾದ ಅಪಚಾರವಾದರೂ ಏನು? ನಾರಾಯಣ ನಾರಾಯಣ. ದುರ್ವಾಸ ಮುನಿಗಳು ಇಂದ್ರನಿಗೆ ಪ್ರೀತಿಯಿಂದ ಕೊಟ್ಟ ಆಹಾರವನ್ನು ಇಂದ್ರ ದುರಹಂಕಾರದಿಂದ ಅವನ ಆನೆಗೆ ಹಾಕಿದನು. ಹೂಮಾಲೆಯ ಬಲವಾದ ಸುವಾಸನೆಯಿಂದ ಆನೆ ಆಹಾರವನ್ನು ತೆಗೆದು ಕಾಲಿನಿಂದ ತುಳಿದು ಹಾಕಿತ್ತು. ಅದಕ್ಕೆ ಕೋಪಗೊಂಡ ದುರ್ವಾಸ ಮುನಿಗಳು ಮತ್ತು ದೇವಲೋಕಕ್ಕೆ ಶಾಪ ನೀಡಿದ್ದಾರೆ. ಏನೆಂದು ಶಾಪ ನೀಡಿದ್ದಾರೆ ನಾರದರೆ? ಅದರ ವಿಮೋಚನೆ ಆದರೂ ಏನು? ಇಂದ್ರ ಮತ್ತು ಇತರ ಎಲ್ಲ ದೇವತೆಗಳಿಗೂ ದುರ್ಬಲರಾಗಿ ಅವರ ಸಂಪತ್ತು ಮತ್ತು ಸಮೃದ್ಧಿ ನಾಶವಾಗಲಿ ಎಂದು ಶಾಪ ನೀಡಿದ್ದಾರೆ. ಈಗೇನು ಮಾಡುವುದು ನಾರದರೆ? ಇದಕ್ಕೆ ಪರಿಹಾರವೇನು? ಈಗ ನಾವು ಇಂದ್ರಲೋಕಕ್ಕೆ ಹೋಗಿ ಪರಿಹಾರದ ದಾರಿ ಹುಡುಕೋಣ, ನಡೆಯಿರಿ. ನಾರಾಯಣ ನಾರಾಯಣ. ನಾರದ ಮುನಿಗಳೇ, ನನ್ನ ಅಹಂಕಾರ ನನಗೆ ಗೊತ್ತಾಗಿದೆ. ಈ ದೇವಲೋಕ ದುರ್ವಾಸ ಮುನಿಗಳ ಕೋಪಕ್ಕೆ ತುತ್ತಾಗಿದೆ. ಇದರಿಂದ ನಾವು ಬಲಹೀನರಾಗಿದ್ದೇವೆ. ಇದನ್ನು ಅರಿತ ಅಸುರ ರಾಜ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ಇದಕ್ಕೆ ಪರಿಹಾರ ಸೂಚಿಸಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುವುದು. ನಾವೆಲ್ಲರೂ ವಿಷ್ಣುವಿನ ಮೊರೆ ಹೋಗಿ ಪ್ರಾರ್ಥಿಸೋಣ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಜಾಲಪಾಲಂ ಖಜಕಂಠಮಾಲಂ ಶರಚಂದ್ರಬಾಲಂ ಮಹಾದೈತ್ಯಕಾಲಂ ನಮೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾ ಸಹಾಯಂ ಭಜೇಹಂ. ಪ್ರಭು ನಾರಾಯಣ, ರಕ್ಷಿಸಿ ಕಾಪಾಡಿ. ನಾವೀಗ ದುರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾಗಿ ಶಕ್ತಿಹೀನರಾಗಿದ್ದೇವೆ. ನಮಗೆ ಶಕ್ತಿ ನೀಡಿ ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ಅಮರರಾಗಿಸಿ ತಂದೆ. ನಿಮ್ಮ ಸಂಕಟಕ್ಕೆ ನನ್ನ ಬಳಿ ಒಂದು ಮಾರ್ಗವಿದೆ. ನೀವೀಗ ಕ್ಷೀರಸಾಗರವನ್ನು ಕಡೆದು ಅದರಿಂದ ಬರುವ ಅಮೃತವನ್ನು ಸೇವಿಸಿದ್ದರೆ ಅಮರರಾಗಿ ಶಕ್ತಿವಂತರಾಗಿ ಉಳಿಯಬಹುದು. ಆದರೆ ನಾವೀಗ ದುರ್ಬಲರಾಗಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಸಮುದ್ರವನ್ನು ಕಡೆಯಲು ಸಾಧ್ಯ ದೇವಾ? ನೀವೀಗ ದುರ್ಬಲರಾಗಿದ್ದೀರಿ. ಲೋಕ ಕಲ್ಯಾಣಕ್ಕಾಗಿ ನೀವೀಗ ಅಸುರರ ಸಹಾಯವನ್ನು ಪಡೆಯಲೇಬೇಕು. ಸುರರು ಮತ್ತು ಅಸುರರು ಸೇರಿದರೆ ಮಾತ್ರ ಈ ಕಾರ್ಯ ಫಲಿಸಲು ಸಾಧ್ಯ. ತಥಾಸ್ತು. ಕಾರ್ಯವಾಸಿ ಕತ್ತೆ ಕಾಲ ನೀಡಿಯುವ ಪರಿಸ್ಥಿತಿ ನಮ್ಮದು. ನಾವೆಲ್ಲರೂ ಈಗ ದೈತ್ಯ ರಾಜನ ಮನವೊಲಿಸಿ ಸಮುದ್ರದ ಮಂಥನದ ಕಾರ್ಯಕ್ಕೆ ಮುಂದಾಗಬೇಕು. ನಡೆಯಿರಿ. ನಾವೀಗ ಭೂಲೋಕದಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಗಳನ್ನು ನಾಶ ಮಾಡಿ ಎಲ್ಲಾ ರಾಜ್ಯಗಳನ್ನು
ಸರದಿ. ಮುಂದೆ ನಾವು ಎಲ್ಲಾ ದೇವತೆಗಳನ್ನು ನಾಶ ಮಾಡಿ ಅವರೆಲ್ಲರನ್ನು ನನ್ನ ಕೈಗೊಂಬೆಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. ಹ ಹ ಹ ಹ. ದೈತ್ಯರಾಜ, ಅಸುರರ ರಾಜ, ಮಹಾಪರಾಕ್ರಮಿ, ಹೇಗಿದ್ದೀಯ? ಓ, ಏನು ಇಂದ್ರ, ಸೋತು ಶರಣಾಗಲು ನೀನು ಇಲ್ಲಿಗೆ ಬಂದಿರುವಿಯಾ? ನಿಮ್ಮ ಪರಾಕ್ರಮ ಇಡೀ ಜಗತ್ತನ್ನೇ ಮೆಚ್ಚುವಂಥದ್ದು. ಆದರೆ ನಾವೀಗ ಬಂದಿರುವುದು ನಮ್ಮ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಅಮರರಾಗಲು. ಈ ಕಾರ್ಯಕ್ಕೆ ನಿಮ್ಮ ಸಹಾಯ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಅಮರರಾಗುವುದೇ? ಅದು ಹೇಗೆ? ಇದರಲ್ಲಿ ನಿಮ್ಮ ಕುತಂತ್ರವನ್ನು ಇಲ್ಲ ತಾನೆ? ದೇವತೆಗಳು ಸುಮ್ಮನೆ ನಮ್ಮ ಬಳಿ ಬಂದು ಸಹಾಯ ಬೇಡುವವರಲ್ಲ. ನಿಮ್ಮನ್ನು ಹೇಗೆ ನಂಬುವುದು? ಹೇಗಿದ್ದರೂ ದೇವತೆಗಳು ಬಲ ಇಲ್ಲದವರು. ಇವರಿಂದ ಏನು ಮಾಡಲು ಸಾಧ್ಯ ಇಲ್ಲ. ಹೌದು, ದೇವತೆಗಳು ಈಗ ಶಕ್ತಿಹೀನರು. ಇಂದ್ರ, ನಾವು ನಿಮಗೆ ಸಹಾಯ ಮಾಡುವುದರಿಂದ ನಮಗೇನು ಪ್ರಯೋಜನ? ಸುರರು ಮತ್ತು ಅಸುರರು ಸೇರಿ ಕ್ಷೀರ ಸಮುದ್ರ ಮಂಥನ ಮಾಡಿದರೆ ಅಮೃತ ದೊರಕುತ್ತದೆ. ಅದನ್ನು ಕುಡಿದರೆ ನಾವು ಅಮರರಾಗುತ್ತೇವೆ. ಹೌದು, ಕ್ಷೀರ ಸಾಗರವನ್ನು ಮಂದಾರ ಪರ್ವತದಿಂದ ವಾಸುಕಿಯನ್ನು ಅಗ್ಗವಾಗಿ ಎಳೆದಾಗ ಬರುವ ಅಮೃತವನ್ನು ನಿಮಗೂ ಸಮಪಾಲು ನೀಡುತ್ತೇವೆ. ಇದರಿಂದ ನೀವು ಅಮರರಾಗಬಹುದು. ನಿಮ್ಮನ್ನು ನಂಬುವುದು ಸರಿ ಇಲ್ಲದಿದ್ದರೂ ನಮ್ಮ ಬಲದ ಮೇಲೆ ನಮಗೆ ಗರ್ವವಿದೆ. ನಡೆಯಿರಿ, ಮಂಥನದ ಕಾರ್ಯ ಪ್ರಾರಂಭವಾಗಲಿ. ಈಗ ನಾರಾಯಣರು ಹೇಳಿದಂತೆ ತಲೆಯ ಭಾಗವನ್ನು ದೇವತೆಗಳು ಹಿಡಿದು ಬಾಲದ ಭಾಗವನ್ನು ಅಸುರರು ಹಿಡಿದು ಕದಲಿಸಬೇಕು. ಅಸಂಭವ. ನಾವು ರಾಕ್ಷಸರು, ನಿಮ್ಮನ್ನೇ ಸೋಲಿಸುವ ಪರಾಕ್ರಮಿಗಳು. ಬಾಲವನ್ನು ಹಿಡಿದುಕೊಳ್ಳುವುದೇ ಹವಾಮಾನ ನೀಡುವುದಾದರೆ ತಲೆಯ ಭಾಗವನ್ನೇ ನೀಡಿ, ಇಲ್ಲದಿದ್ದರೆ ನಾವು ಹೊರಟು ಹೋಗುತ್ತೇವೆ. ಅಷ್ಟೇ ತಾನೇ, ಬನ್ನಿ. ಅಸಾಧ್ಯ. ಈ ಕೆಲಸ ನಮ್ಮಿಂದ ಆಗುವುದಿಲ್ಲ. ಏ ಲೋಕನಾಥ, ನೀವೇ ನಮಗೆ ದಿಕ್ಕು. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम्.
ಬಯಸಿ ಸಾವಿನ ಅಂಚಿಗೆ ನುಗ್ಗುತ್ತಿದ್ದಾರೆ. ಅಯ್ಯೋ ಅಯ್ಯೋ, ಏನಾಗುತ್ತಿದೆ? ಈ ವಿಷವು 3 ಲೋಕವನ್ನು ತಲುಪಿ ತತ್ತರಿಸಿ ಹೋಗುವಂತಿದೆ. ಏ ಲೋಕನಾಥ, ಏ ಪರಶಿವ, ಆಪದ್ಬಾಂಧವ, ಈ ಪ್ರಕೃತಿ ವಿನಾಶಕಾರಿ ವಿಷವನ್ನು ತಡೆಯುವ ಶಕ್ತಿ ನಿನ್ನಿಂದಲೇ ಸಾಧ್ಯ. ಕಾಪಾಡು, ರಕ್ಷಿಸು. ಸೃಷ್ಟಿಯ ಸಂರಕ್ಷಣೆಗಾಗಿ ನಾನು ಬಂದಿದ್ದೇನೆ. ಸಮಸ್ತ ಜೀವಕೋಟಿಯ ಮೇಲೆ ಕರುಣೆ ತೋರಿ ಈ ಆಳಾಳ ವಿಷವನ್ನು ಸೇವಿಸುತ್ತೇನೆ. ನನ್ನ ಮೇಲಿನ ನಿಮ್ಮ ನಂಬಿಕೆಯನ್ನು ಉಳಿಸುತ್ತೇನೆ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಏ ವಿಷಕಂಠ, ನೀಲಕಂಠ, ಧನ್ಯೋಸ್ಮಿ. ತಥಾಸ್ತು, ನಿಮಗೆ ಒಳ್ಳೆಯದಾಗಲಿ. ಈ ಸಮುದ್ರ ಮಂಥನದ ಕಾರ್ಯ ಮುಂದುವರಿಯಲಿ. ಸಮುದ್ರ ಮಂಥನದಿಂದ ಬಂದ ಆಲಾಹಲವನ್ನು ಪರಶಿವನು ಕುಡಿದ ನಂತರ ಮಂಥನದ ಕಾರ್ಯ ಮತ್ತೆ ಪ್ರಾರಂಭವಾಯಿತು. ಆಗ ಹಲವು ರತ್ನಗಳು ಹೊರಬಂದವು. ಒಂದು ಕಾಮಧೇನು, ಇದನ್ನ ಮಹರ್ಷಿಗಳು ಸ್ವೀಕರಿಸಿದರು. 2 ಉಚ್ಚೈಶ್ರವಸ್ಸು, ಇದು 7 ಮುಖವುಳ್ಳ ಬಿಳಿ ಕುದುರೆ, ಇದನ್ನು ಇಂದ್ರ ತೆಗೆದು ಹೋಗುತ್ತಾನೆ. 3 ಐರಾವತ, ಇದನ್ನು ಇಂದ್ರ ತನ್ನ ವಾಹನವಾಗಿ ಮಾಡಿಕೊಂಡನು. 4 ಕೌಸ್ತುಭಮಣಿ, ಇದನ್ನು ಯಾರು ಮುಟ್ಟಲು ಆಗುವುದಿಲ್ಲ, ಅದು ಗಾಳಿಯಲ್ಲಿ ಹಾರಿ ವಿಷ್ಣುವಿನ ವಕ್ಷಸ್ಥಳವನ್ನು ತಲುಪುತ್ತದೆ. 5 ಕಲ್ಪವೃಕ್ಷ, ಇದನ್ನು ದೇವತೆಗಳು ಸ್ವರ್ಗಲೋಕಕ್ಕೆ ಕೊಂಡೊಯ್ಯುವರು. 6 ರಂಬೆ, ಇವಳು ಇಂದ್ರನ ನರ್ತಕಿಯರೊಂದಿಗೆ ಸೇರಿಕೊಂಡಳು. 7 ಲಕ್ಷ್ಮಿ ಮತ್ತು ಅಲಕ್ಷ್ಮಿ, ಲಕ್ಷ್ಮಿ ವೈಕುಂಠದಲ್ಲಿ ನೆಲೆಗೊಂಡರೆ ಅಲಕ್ಷ್ಮಿ ಯಾವ ಮನೆಯಲ್ಲಿ ಜಗಳ, ಅಸೂಯೆ, ಕೋಪ ತುಂಬಿಕೊಂಡಿರುವುದೋ ಅಲ್ಲಿ ನೆಲೆಸಿದಳು. ಮುಂದೆ ಬರುವುದು ವಾರುಣಿ, ಇವಳನ್ನು ಅಸುರರು ಪಡೆದುಕೊಂಡರು. ಮುಂದೆ ಬರುವುದೇ ಚಂದ್ರ, ಇವರನ್ನು ಶಿವ ಮಸ್ತಕದಲ್ಲಿ ಇರಿಸಿಕೊಂಡನು. ಮುಂದೆ ಬರುವುದೇ ಪಾರಿಜಾತ, ಇದು ಸ್ವರ್ಗ ತೋಟದಲ್ಲಿ ಸೇರಿಕೊಂಡಿತು. ಪಾಂಚಜನ್ಯ ಶಂಖ, ಇದನ್ನು ಮಹಾವಿಷ್ಣು ಕೈಯಲ್ಲೇ ಧರಿಸುತ್ತಾನೆ. ಮುಂದೆ ಬರುವರೆ ಧನ್ವಂತರಿ. ಸಮುದ್ರ ಮಂಥನದಲ್ಲಿ ಗಾಯಗೊಂಡ ಸುರರು ಮತ್ತು ಅಸುರರಿಗೆ ಚಿಕಿತ್ಸೆ ನೀಡಲು ಶ್ರೀಮನ್ನಾರಾಯಣರೇ ಅವತಾರ ಎತ್ತಿದರು ಎಂದು ಪುರಾಣ ಹೇಳುತ್ತದೆ. ಕೊನೆಯಲ್ಲಿ ಪ್ರಕಟವಾಗುವುದೇ ಅಮೃತ.
ನಾನು ನಿಮಗಾಗಿ ಬಂದವಳು. ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಲು ಬಂದ ಜಗನ್ಮೋಹಿನಿ. ದೇವತೆಗಳು ನಮಗೆ ಮೋಸ ಮಾಡುವರು, ಆದ್ದರಿಂದ ಈ ಅಮೃತ ಕುಂಭವನ್ನು ನಾವು ಕಸಿದುಕೊಂಡಿದ್ದೇವೆ. ನಾನು ಈ ಅಮೃತವನ್ನು ನಿಮಗೆ ಹಂಚಲೇ? ನೀನು ಹೇಳುವುದು ಸರಿಯಾಗೇ ಇದೆ ಸುಂದರಿ, ತೆಗೆದುಕೋ, ನಿನ್ನ ಕೈಯಾರ ನಮಗೆ ನೀಡು. ಈ ಅಮೃತವನ್ನು ನನಗೆ ಕೊಡಿ. ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಸಮವಾಗಿ ಇಬ್ಬರಿಗೂ ನೀಡುತ್ತೇನೆ. ಒಬ್ಬೊಬ್ಬರಾಗಿ ದೇವತೆಗಳು ಅಮೃತ ಕುಡಿಯುತ್ತಿದ್ದಾರೆ. ನಮಗೆ ಸಿಗುವ ಮುಂಚೆ ಅಮೃತ ಖಾಲಿಯಾಗಿ ಹೋದರೆ ಹ ಹ ಹ ಹ, ನಾನು ಅಮೃತ ಕುಡಿದೆ. ಹ ಹ ಹ ಹ. ಇವನು ದೇವತನಲ್ಲ, ನೀವು ಮೋಸ ಮಾಡಿದ್ದೀರಿ. ಅಮೃತ ಕುಡಿದಿದ್ದ ರಾಕ್ಷಸ ದೇಹದ ಎರಡೂ ಭಾಗವು ಜೀವಂತವಾಗಿಯೇ ಉಳಿದು ಒಂದು ರಾಹು ಮತ್ತೊಂದು ಕೇತುವಾಗಿ ಜೀವ ತಾಳುವರು ಮತ್ತು ಅಂತರಿಕ್ಷದಲ್ಲಿ ಸ್ಥಾಪಿತವಾದವು. ತನ್ನ ಈ ಅವಸ್ಥೆಗೆ ಸೂರ್ಯ ಮತ್ತು ಚಂದ್ರರು ಕಾರಣರೆಂದ ಅರಿತ ರಾಹು ಸೇಡು ತೀರಿಸಿಕೊಳ್ಳಲು ರಾಹುವಿನ ತಲೆ ಸೂರ್ಯ ಮತ್ತು ಚಂದ್ರರನ್ನ ನುಂಗಿ ಗ್ರಹಣ ಉಂಟು ಮಾಡುತ್ತಾನೆ. ನಂತರ ಸೂರ್ಯ ಮತ್ತು ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುಕ್ತರಾಗುತ್ತಾರೆ ಎಂದು ಪುರಾಣ ಹೇಳುತ್ತದೆ. ದೇವತೆಗಳು ನಮಗೆ ಮೋಸ ಮಾಡುತ್ತಿದ್ದಾರೆ. ಬರೀ ದೇವತೆಗಳ ಅಮೃತ ಕುಡಿಯುತ್ತಿದ್ದಾರೆ. ಬನ್ನಿ ಅವರನ್ನು ನಾಶ ಮಾಡೋಣ. ಈ ಸಮುದ್ರ ಮಂಥನವು ದೇವತೆಗಳ ಗೆಲುವನ್ನು ಹಾಗೂ ಸರ್ವರ ಕ್ಷೇಮಕ್ಕಾಗಿ ದೇವತೆಗಳು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಮತ್ತು ಮಹಾದೇವರು ರಾಕ್ಷಸರ ಗುರು ಶುಕ್ಲಾಚಾರ್ಯರಿಗೆ ಮೃತ ಸಂಜೀವಿನಿ ಮಂತ್ರ ಪಠಿಸಿ ಅಸುರರನ್ನು ಬದುಕಿಸುವಂತೆ ಹೇಳಿ ಅವರಿಗೂ ನ್ಯಾಯ ದೊರಕಿಸಿಕೊಡುತ್ತಾರೆ ಎಂದು ಪುರಾಣ ಹೇಳುತ್ತದೆ. कृताम्नायदानं खगाधीशयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तातशूलं भजेऽहं समस्तामरेशं धिरेवाभकेशं जगद्बिम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं भजेऽहम्
ಯಶಿ, ನಾನು 3ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪಾತ್ರ ಅಸುರ. ನನ್ನ ಹೆಸರು ಶಶಾಂಕ್ ಬಂದುಕರ್ ಎಚ್ವಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಾಯು. ನನ್ನ ಹೆಸರು ರೀತು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಅಸುರ. ನನ್ನ ಹೆಸರು ದರ್ಶನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಅಗ್ನಿ. ನನ್ನ ಹೆಸರು ರೋಚಿತ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ದೈತ್ಯ ಮಹಾರಾಜ. ನನ್ನ ಹೆಸರು ಗ್ರೀಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶಿವ. ನನ್ನ ಹೆಸರು ಕೀರ್ತನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಿದ್ಯಾಧರೆ. ನನ್ನ ಹೆಸರು ಸನ್ನಿಧಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಜಗನ್ಮೋಹಿನಿ. ನನ್ನ ಹೆಸರು ಲಿಂಗರಾಜು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ನಾರದ. ನನ್ನ ಹೆಸರು ಪ್ರಕ್ಷಿತಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಿಷ್ಣು.